ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರಾಗಿದ್ದೀನಿ ಗುರು. ಬನ್ನಿ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಗಾಳಿ ಕನ್ನಡಿಗ. ನಾನು ನಿಮ್ಮ ಗಾಳಿ ಸೀನಾ. ನೋಡಿ, ಇವತ್ತು ಬೆಳಗ್ಗೆ ನಾವು ಎಂಟ್ರಿ ಆಗಿದ್ದೇನೆ. ನೈಟೇ ಎಂಟ್ರಿ ಆಗಿದ್ದು. ನೈಟ್ ಮಲ್ಕೊಂಡು ಹೊತ್ತಲಲ್ಲಿ ಏನೂ ಕಾಣ್ತಿರಲಿಲ್ಲ ಗುರು. ಇವಾಗ ಬೆಳಗ್ಗೆ ಎದ್ದು ಗಾಡಿ ಎತ್ಕೊಂಡು ಮುನ್ನಾರ್ ರೋಡಿಗೆ ಎಂಟ್ರಿ ಆಗಿದ್ದೀವಿ. ಸೂಪರಾಗೈತೆ ಗುರು. ನೋಡಿ, ಈ ಕಡೆ ಎಲ್ಲ ಏಲಕ್ಕಿ ಗಿಡ, ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಟೀ ಎಸ್ಟೇಟು. ರೋಡ್ ಪಕ್ಕ ಏಲಕ್ಕಿ ಗಿಡ ಅಂತೂ ಎಷ್ಟು ಬೆಳೆದವ್ರೆ ಅಂದರೆ ಆರಾಮಾಗಿ ಕಿತ್ಕೊಂಡು ಹೋಗ್ಬೋದು. ಒಂದು ಕೆ ಜಿ ಮಾರ್ಕೊಂಡ್ರೆ 4,500 ಅಷ್ಟು ಏಲಕ್ಕಿ ಇದೆ. ಆದರೆ ಅವೆಲ್ಲ ಕೀಳೋಕ್ಕಾಗಲ್ಲ ಥರ ಎಲ್ಲ. ಅದರಿಂದಾಗಿ ನಾವು ಯಾವುದೇ ಥರ ತಪ್ಪು ಮಾಡದೆ ನಮ್ಮ ದೇವರ ನಾಡಿನ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ಬಂದು. ದಿಸ್ ಈಸ್ ಮಾರ್ನಿಂಗ್ ವಿಡಿಯೋ. ಬೆಳಗ್ಗೆ ಪ್ರಕೃತಿ ಮಡಿಲಲ್ಲಿ ತೇಲ್ತಾವ್ರೆ ನಮ್ಮ ಹುಡುಗರು. ಈ ಕಡೆ ಟೀ ಎಸ್ಟೇಟು, ಆ ಕಡೆ ನದಿ, ಆ ಕಡೆ ಬೆಟ್ಟ ಗುಡ್ಡ. ಇವ್ ನೋಡ್ರಿ ಎಂತೆಂಥ ಫೋಟೋ ತೆಗೆಸ್ಕೊಂತವ್ನೆ. ದಿಸ್ ಈಸ್ ಮೈ ಟೀಮ್. ಎಲ್ಲೋದ್ರು ಬೈಕು ಕಾರು ತುಳುಕ್ತವೆ ಗುರು ದೇವರ ನಾಡಲ್ಲಿ. ನೋಡ್ರಿ, ನಮ್ದು ಒಳ್ಳೆ ಬೈಕಿಂದು ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡೆ, ವಿಡಿಯೋ ಶೂಟ್ ಮಾಡ್ಕೊಂಡೆ ಗುರು. ನೋಡಿ, ಸುತ್ತ ಬೆಟ್ಟ, ಸೆಂಟ್ರಲ್ ಒಂದು ನದಿ, ಈ ಕಡೆ ಟೀ ಎಸ್ಟೇಟು, ಆ ಕಡೆ ಟೀ ಎಸ್ಟೇಟು. ಸೂಪರ್ ಪ್ಲೇಸು ಗುರು. ಮಾತ್ರ ಬೆಂಕಿ, ಒಂದೊಂದು ಲೆವೆಲ್ ಪರಿಸರ ಅಂತೂ. ಹಾಗೆ ನಮ್ಮ ಬೈಕಿಂದೆಲ್ಲ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ನಾನು ಮೊನ್ನೆ ಓಡಿಸೇ ಇರಲಿಲ್ಲ ಬೈಕ್ ಏನಿಗೆ. ರೈಡಲ್ಲಿ ವಿಡಿಯೋದವ್ರು ಬಂದಿರಲಿಲ್ಲ, ಅದಕ್ಕೆ ನಾನು ಈಗ ಒಂದು ರೈಡ್ ಮಾಡಿ ಆ ವಿಡಿಯೋನ ಕ್ಲಿಪ್ ಮಾಡಿದ್ದೀನಿ. ನೋಡಿ, ನಾನು ಹೋಗ್ತಾಯಿದ್ದೀನಿ. ಇದೇ ನಾನು ಸಖತ್ತಾಗಿತ್ತು. ಒಂಥರ ಝೀ ಅಂತ ಹೋಗ್ತೀವಲ್ಲ, ಅದೇ ಏನೋ ಒಂಥರ ಮಜಾ ಆಗೋದು ಬೈಕ್ ರೈಡು. ಕಾರಲ್ಲೂ ಹೋಗ್ಬೋದಾಗಿತ್ತು. ಕಾರಲ್ಲಿ ಹೋಗೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಆದರೆ ನಮ್ಮ ಹುಡುಗರೆಲ್ಲ ಹಣ ಬೈಕ್ ರೈಡ್ ಬೈಕ್ ರೈಡ್ ಮಾಡಿಲ್ಲ ಅಂತ ಇದು ಮಾಡಿದ್ರು. ನೋಡ್ರಿ, ಇವರು ಹೆಂಗೆ ಫುಲ್ ಖುಷಿಯಾಗೋರು ಪೀಸಾಗಿ. ಅದೇ ಖುಷಿ ಗುರು ಬೈಕ್ ರೈಡಲ್ಲಿ. ಬೈಕ್ ರೈಡೇ ಖುಷಿ. ಕಾರಲ್ಲಿ ಹೋಗ್ಬೋದು, ಟಿ ಟಿಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು. ಬೈಕ್ ರೈಡ್ ಎಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೊಂಥರ ಲಕ್ಕು ಇರಬೇಕು. ಇನ್ನೊಂದು ಕಡೆ ಒಂದು ಸ್ವಲ್ಪ ಧೈರ್ಯ ಇರಬೇಕು. ಅಂಥವ್ರೆ ಬೈಕ್ ರೈಡ್ ಮಾಡೋಕ್ಕಾಗೋದು. ಎಲ್ಲರೂ ಮಾಡೋಕ್ಕಾಗಲ್ಲ. ನೋಡಿರಿ, ಆ ಕಡೆ ಫುಲ್ಲು ಟೀ ಎಸ್ಟೇಟು ತುಳುಕ್ತೈತೆ. ಸೂಪರ್ ಲೊಕೇಶನ್ಗಳು, ಸೂಪರಾಗೈತೆ. ರೋಡು ಒಂದು ಒಂಥರ ಮಸ್ತು, ಸೂಪರ್. ಈ ಥರ ನಮ್ಮ ಕರ್ನಾಟಕದಲ್ಲಿ ಈ ಥರ ಇಲ್ಲ. ನಾನು ಇರೋದು ಹೇಳ್ತೀನಿ. ಐತೆ ಬೆಟ್ಟ ಗುಡ್ಡಗಳೆಲ್ಲ ಸೌಂದರ್ಯ ಐತೆ ನಮ್ಮ ಕರ್ನಾಟಕದಲ್ಲೂ. ಆದರೆ ಇದು ಜಾಸ್ತಿ ಒಂಥರ ಮುನ್ನಾರಲ್ಲಿ ಫುಲ್ಲು ಸುತ್ತು ಟೀ ಎಸ್ಟೇಟ್ ಐತೆ. ಬೆಟ್ಟ ಗುಡ್ಡನ ವೇಸ್ಟೇ ಮಾಡಿಲ್ಲ ಗುರು. ಫುಲ್ಲಾಗಿ ಯೂಸ್ ಮಾಡವ್ರೆ. ನಮ್ಮ ಕಡೆ ಫುಲ್ ಒಂಥರ ಕಾಡು ಪಾಡು ಬೆಳೆಸ್ಕೊಂಡು ಏನೋ ಒಂಥರ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಗಲೀಜು ಅಂದರೆ ಫುಲ್ ಫಾರೆಸ್ಟ್ ಥರ ಬಿಟ್ಬಿಟ್ಟಿದ್ದಾರೆ. ಇವರು ಹಂಗಲ್ಲ, ಫುಲ್ಲು ಒಂದು ಚೂರು ಜಾಗ ವೇಸ್ಟ್ ಮಾಡ್ದಂಗೆ ಟೀ ಎಸ್ಟೇಟ್ ಮಾಡಿ ಟೀ ಸೊಪ್ಪು ಬೆಳೆದು ದುಡ್ಡು ಮಾಡ್ತವ್ರೆ. ಕೇರಳ ದೇವರ ನಾಡವರು ಬರೀ ದುಡ್ಡು ಮಾಡೋದ್ರಲ್ಲಿ ಅವರೇ, ದುಡ್ಡು ಕಳೆಯೋದ್ರಲ್ಲಿ. ಹಾಗೆ ಪರಿಸರ ಸೌಂದರ್ಯವನ್ನು, ಸೊಬಗಿನ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ಬಂದವರು. ನೋಡಿ, ಮುಂದೆ ಬರ್ತಾ ಇದ್ದಂಗೆ ತಿರ್ಗಾ ಇಲ್ಲೂ ಅಷ್ಟೇ ಫುಲ್ಲು ಟೀ ಎಸ್ಟೇಟು. ಒಂಥರ ಲಿಮಿಟೇ ಇಲ್ಲ ಈ ಖುಷಿಗೆ. ಅಷ್ಟು ಖುಷಿ ಗುರು. ಒಳ್ಳೆ ಮಜಾ ಇತ್ತು. ಫುಲ್ಲು ರೋಡ್ ತುಂಬ ಓಡಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಒಳ್ಳೆ ಕ್ರೇಜ್ ಇತ್ತು. ಇದಕ್ಕೆ ಬೈಕ್ ರೈಡ್ ಅಂತ ಜನ ಸಾಯೋದು. ಬೈಕ್ ರೈಡಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಫುಲ್ಲು ಹೆವಿ ಕೇರ್ಫುಲ್ಲಾಗಿರಬೇಕು ಬೈಕ್ ಓಡಿಸೋರು. ಅದರಿಂದಾಗಿಯೇ ಎಷ್ಟೋ ಜನ ಬೈಕ್ ರೈಡ್ಗಳಲ್ಲಿ ಹೆದರ್ಕೊತಾರೆ. ಕೇರ್ಫುಲ್. ಅದು ಒಂಥರ ಅನ್ಲಕ್ ಇದ್ದಂಗೆ ಒಂಥರ. ಯಾವಾಗ ಏನು ಬೇಕಾರಾಗ್ಬೋದು. ಮತ್ತು ಸ್ವಲ್ಪ ಬ್ಯಾಕ್ ಪೇಯ್ನ್ ಬರುತ್ತೆ ಬೈಕ್ ರೈಡ್ ಅಲ್ವಾ, ಬ್ಯಾಕ್ ಪೇಯ್ನ್ ಬಂದೇ ಬರುತ್ತೆ. ನೋಡಿರಿ ಹೇಗಿದೆ ಅಂತ. ಟೀ ಎಸ್ಟೇಟ್ ಫುಲ್ಲು ಸೂಪರಾಗೈತೆ. ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೀ ಎಸ್ಟೇಟಲ್ಲಿ ಹೋಗಿ ಓಡಾಡ್ಬೋದು, ಫೋಟೋ ತೆಗೆಸ್ಕೊಬೋದು, ಎಲ್ಲ ಮಾಡ್ಬೋದು. ಆದರೆ ಇಲ್ಲೆಲ್ಲ ಬಿಡೋದೇ ಇಲ್ಲ ಅವರು. ಹೊರಗಡೆ ಸೆಕ್ಯೂರಿಟಿಗಳು ನಿಲ್ಸಿರ್ತಾರೆ, ಎದೆ ಹೊಡ್ಕೊತಾರೆ ಅವರು. ನೋಡಿರಿ, ಇಲ್ಲೊಂದು ಜಲಪಾತ ಸೂಪರಾಗಿ ಹರಿತೈತೆ ಇವರು. ಎಷ್ಟು ಚೆನ್ನಾಗೈತೆ ನೋಡಿರಿ, ಚಿಕ್ಕದಾಗಿ.
ಅದು ಮೇಲೆ ಫುಲ್ಲು ನೀರಿದ್ದಾಗ ಬಂದರೆ ಇದು ಸೂಪರಾಗಿರುತ್ತೆ. ಆದರೆ ನಾವು ಬಂದಾಗ ನೀರಿಲ್ಲ ನೋಡಿ, ಸ್ವಲ್ಪ ಸಣ್ಣ ಸಣ್ಣ ಹರಿತಾ ಇದೆ ಅಷ್ಟೇ. ನಾವು ನೀರು ಇರಲಿಲ್ಲ ಅಷ್ಟೇ ಇದ್ದಿದ್ದು. ಮಳೆ ಫುಲ್ಲು ಮಾನ್ಸೂನ್ ಈ ಸರಿ ಕಮ್ಮಿ ಆಗೈತೆ ಗುರು. ನಾವು ಹೋಗಿದ್ದೆ ಮಾನ್ಸೂನ್ ಟೈಮೇ, ಮಾನ್ಸೂನ್ ಇರಲಿಲ್ಲ, ಮಾನ್ಸೂನು ಕಮ್ಮಿ ಆಗೈತೆ. ಆ ಫಾಲ್ಸ್ ನೋಡ್ಕೊಂಡು ಹಾಗೆ ಮುಂದೆ ಬಂದೋಗ್ರು. ಇಲ್ಲಿ ಗಾಪ್ ರೋಡ್ ಅಂತ ಇದು. ಇಲ್ಲಿ ಬರ್ತಿದ್ದಂಗೆ ಗುರು ಫುಲ್ಲು ಫಾಗು ಗುರು. ಇಲ್ಲಿ ಜನ ಸಾಯ್ತವ್ರೆ. ಆ ಫಾಗಲ್ಲಿ ಏನು ಫೋಟೋ ಹೊಡ್ಸ್ಕೊತವ್ರೋ ಏನೋ ಒಂದು ಗೊತ್ತಿಲ್ಲ. ಜನ ಅಂತೂ ತುಳುಕ್ತಿದ್ರು ರೋಡ್ ಪಕ್ಕ ಎಲ್ಲ. ಫುಲ್ಲು ಫಾಗ್ ಏನಂದ್ರೆ ಏನೂ ಕಾಣ್ತಿಲ್ಲ, ಮೊಬೈಲೇ ಸ್ವಲ್ಪ ಕಾಣಿಸ್ತೈತೆ. ಅಲ್ಲಿಂದ ಹಾಗೆ ಮುಂದೆ ಬಂದು ತಿರ್ಗಾ ಫಾಗ್ ಕ್ಲಿಯರ್ ಆಯಿತು. ಫಾಗ್ ಕ್ಲಿಯರ್ ಆದಮೇಲೆ ತಿರ್ಗಾ ಇದು ಯಾವುದೋ ಒಂದು ಒಳ್ಳೆ ನೋಡಿ, ಈ ಕಡೆ ಫುಲ್ಲು ಒಳ್ಳೆ ಹಿಲ್ಸಿತ್ತು. ಹಿಲ್ಸ್ ಈ ಕಡೆ ಫುಲ್ಲು ಟೀ ಎಸ್ಟೇಟು. ಸೆಂಟ್ರಲ್ಲಿ ಹೋಗ್ತಾಯಿದ್ರೆ ಏನೋ ಒಂಥರ ಫೀಲ್ ಇತ್ತು ಗುರು, ಸೂಪರ್ ಫೀಲು. ಆ ಫೀಲ್ ಮತ್ತೆ ಮತ್ತೆ ಸಿಗಲ್ಲ, ಸಿಕ್ಕಿದಾಗ ಎಂಜಾಯ್ ಮಾಡಬೇಕು. ಇಲ್ಲಿಂದ ಮುನ್ನಾರ್ ಎಕ್ಸಿಕ್ಯೂಟಿವ್ ಆಚೆ ಬಂದು, ಮುನ್ನಾರಿಂದ ಆಚೆ ಬರ್ತಿದ್ದಂಗೆ ಮುನ್ನಾರ್ ಸಿಟಿ ನಾನು ವಿಡಿಯೋ ಮಾಡಿಲ್ಲ. ಅದು ಏನು ಸಿಟಿ ಅಂತ ಏನಿಲ್ಲ ಗುರು, ಮುನ್ನಾರ್ ಸಿಟಿ ಅಷ್ಟೇ ಸುಮ್ಮನೆ. ಅದು ಇದೊಂದು ಫಾಲ್ಸ್ ಐತೆ ನೋಡ್ರಿ. ಮುನ್ನಾರಿಂದ ಆಚೆ ಬರ್ತಿದ್ದಂಗೆ ಒಂದು ಫಾಲ್ಸ್ ಸಿಕ್ತು, ಫಾಲ್ಸ್ ನೋಡ್ದು. ಮತ್ತು ಮುನ್ನಾರಿಂದ ಸ್ವಲ್ಪ ಮುಂದೆ ಹೋದ್ರೆ ಬೇಜಾನ್ ಜಾಗಗಳಿದ್ದಾವೆ. ಈ ಫಾಲ್ಸ್ ಬಿಟ್ಟು ಆದ್ಮೇಲೆ ಇನ್ನೊಂದು ಫಾಲ್ಸ್ ಹೋದು, ಇದು ಜಯಪುರ ಫಾಲ್ಸ್ ಅಂತ. ಇದು ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಫುಲ್ಲು ನೀರು ತುಂಬ ಹರಿಯುತ್ತೆ ಇದು. ಆದರೆ ನಾವು ಹೋದಾಗ ನೀರೇ ಇರಲಿಲ್ಲ, ಅವಾಗ ಇಷ್ಟೇ ನೀರು ಇದ್ದಿದ್ದು. ನಮ್ಮ ಮನೆ ಬರೋದು ಸರಿ ಇಲ್ಲ ಅಂದ್ಕೊಳ್ತೀನಿ, ಏನು ಮಾಡೋಕ್ಕಾಗಲ್ಲ. ಇದು ತುಂಬಿದ್ರೆ ತುಂಬ ಸ್ಥಳ ಇರುತ್ತೆ, ನೋಡಿರ್ತೀರ ಗಾಯ್ಸ್. ನಾವು ಇಡುಕಿ ಡ್ಯಾಮ್ ಹತ್ರ ಬಂದಿದ್ದೀವಿ ಅಷ್ಟೇ. ಆನಂದಣ್ಣ, ನಾವು ಇಡುಕಿ ಡ್ಯಾಮಿಗೆ ಬಂದಿದ್ದೀವಿ ಅಷ್ಟೇ. ಹಿಂದೆ ಹೋಗೋಣ, ಅಲ್ಲಾಡ್ಸೋಣ ಅಣ್ಣ, ಹಿಂಗೆ ಶೇಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬೈಕ್ ಬರ್ತಿದೆ. ಇದು ಯಾವುದೋ ಆಕ್ಟಿವಿಟಿ ಆಡ್ತಾ ಇದ್ದಾನೆ. ಇದು ಇಡುಕಿ ಡ್ಯಾಮ್ ಬ್ಯಾಕ್ ವಾಟರ್ ಇದೆ, ತುಂಬ ಸಕ್ಕತ್ತಾಗಿದೆ. ಮಿಸ್ ಮಾಡ್ಕೊಂಡ್ಬಿಡಿ, ಬಂದರೆ ಈ ಕಡೆ ಆಡಿ ಇದನ್ನ. ಶರತ್ ಅಂಡ್ ಚಂದ್ರು ಕುಣಿಯೋಣ ಕುಣಿ ಹೇಳ್ತೀನಿ ಕುಣಿಯೋಣ. ಸ್ಮೈಲ್ ಮಾಡ್ರಿ, ಈ ಕಡೆ ತಿರುಗಿ. ಈ ಕಡೆ ಪೀಸ್ ಪೀಸ್. ಮಳೆ ಬಂತು ನೆಂದ್ರ ಇಲ್ಲ ಹೇಳಿ. 170 ವಾಪಸ್ ಕಡೆ ರಿವರ್ಸ್ ಬರ್ತೀವಂತ. 170 ಆಯ್ಕಂತೀರ ಕಜ್ಜಾಯ ಇವತ್ತು. ಅಣ್ಣ ಬರ್ತಾಯ್ತಾ? ಬಂತ ಬಾಯಿಗೆ. ಅಣ್ಣ ಕೈ ಸಂದೆ ಬಿಟ್ಕಣ ನೀನು. ಅಡಿಗೆ ಬಿದ್ರೆ ಪಾತಾಳ. ಪಂಡೆ ಇರ್ತಾವಲ್ಲಿ. ಮೇಲ್ಗಡೆ ಸೇಫ್ಟಿ ಚೆನ್ನಾಗಿಲ್ವಾ? ಕಟ್ಟಾಬಿಟ್ರೆ ಏನು ಮಾಡ್ತೀಯ? ಯಾವ ಲೆವೆಲ್ ಪಾಸಿಟಿವ್. ಕರೆಕ್ಟ್. ಎಲ್ಲಿ ಅಲ್ಲಿ ಲೈನ್ ಹಾಕಿಲ್ಲ ನೋಡ, ಚೆನ್ನಾಗಿ ಲೈನ್ ಹೋಯ್ತು. ಆ ಕಡೆ ಬರ್ರಿ. ಕರ್ನಾಟಕ ಮಾತಾ ಕಿ ಜೈ ಅನ್ನು ಹೇಳ. ವಿಡಿಯೋ ಮಾಡ್ಕೊಂತೀನಿ. ಅಲ್ಲಾಡ್ತಾನ ಅಲ್ಲಾಡ್ತಾನ ನಾ ದೇವ್ರ ಬೈದಾಕ್ಬಿಡ್ತೀನಿ. ಕಾಂತಣ್ಣ ಬೇಗ ಹೋಗಿ ನೀನ್ ಅಲ್ಲಾಡ್ಸು. तू समझा? हाँ. नहीं तू समझा नहीं. ಬರೀ ಇಂಥದೆಯಾ? ಅಲ್ಲ ಇಡುಕಿ ಡ್ಯಾಮ್ ನೋಡೋಣ ಬರೋದ್ರೆ
ಇದು ಯಾವುದೋ ಆಡ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾವ್ರೆ. ನಾವು ಸುಮ್ಮನೆ ಇದನ್ನ ನೋಡೋಕೆ ನಾವು 25 ರೂಪಾಯಿ ಕೊಟ್ಟು ಟಿಕೆಟ್ ಬೇರೆ ತೊಗೊಂಬಂದು ನೋಡಪ್ಪ. ನಮ್ಮ ಚೇತು ಅಂತೂ ಜಿಪ್ಲೇ ಹಿಡ್ಕೊಂಬಿಟ್ಟವನೆ. ಅವ್ನಿಗೆ ಆಡೋ ಅಂದ್ರೆ ಯಾಕೋ ಅವನು ಆಡಲಿಲ್ಲ. ಇದು ಜಿಪ್ಲೈನ್ ಸೈಕಲಿಂಗ್ ಇದು, ಅದನ್ನು ಆಡ್ತಾರೆ ಯಾರು ನಿಂತ್ಕೊಂಬಿಡೋ ಪಾಪ ಕೆಟ್ಟೋಗಿ. ಬರ್ರಿ ಇಲ್ಲ ಬೇಡ ಮ್ಯಾಗಡೆ ಇದೈತೆ ಬೀಳಲ್ಲ ನೀವು. ಶಾಂತರಾಜು ಹೋಗಿತ್ರಿ ಜೋಶ್ ಬೈಕ್ ಬಂತು ಬ್ರೋ. ಶರತ್ ಅವ್ರೆ ನಿಮ್ಗೇನು ಬಂತು ಬಾಯಿಗೆ? ಪೀಸ್ ಅಂತ ಹೇಳಿ ಹೇಗಿತ್ತು ಈ ಜೀವನದ ಇದೆಲ್ಲ ಒಂದು ಆಟ ಏನ್ರಿ? ಇವಾಗೆಲ್ಲ ಇದೆಲ್ಲ ಒಂದು ಆಟ ಏನ್ರಿ? ಸಣ್ಣ ಮಕ್ಕಳ ಆಟ ರೀ. ಅಲ್ಲಾಡ್ಸ್ಬಿಡ್ತಾರಂತೆ ಇಷ್ಟಕ್ಕೆ ಅದ್ರಕೊಳೋದೇನ್ರಿ ನೀವು? ಅದು ಕಾಲು ನಡುಗ್ತಾ ಇದೆ ನೋಡ್ರಿ, ಫುಲ್ ಕಾಲು ಶೇಕ್ ಆಗ್ತೈತೆ. ಏನಾಯ್ತು ಹೇಗಿತ್ತು? ಸ್ವಲ್ಪ ದಡ ಅಂತಿತ್ತು. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಅಮೌಂಟ್ ಪೇ ಮಾಡಿದ್ರ? ನಿಮಗೆ ನೋಡಕ್ 25 ರೂಪಾಯಿ ಪೇ ಮಾಡಿದ್ವಿ ಗೊತ್ತಾ? ಫ್ಯಾನ್ಸ್ 177 ಕೊಟ್ಟು ಆಡ್ತಾವ್ರೆ, ನಾವು 25 ರೂಪಾಯಿ ಕೊಟ್ಟು ನೋಡಕ್ ಬಂದಿದ್ದೀವಿ. ಇದು ಯಾವ್ದ್ರಿ ನಮ್ಮ ಕರ್ಮ? ಮಿಲ್ಟ್ರಿದು ಮಕ್ಳದು ಪರವಾಗಿಲ್ಲ, ನೀವು ಮಾಡ್ಬೋದು. ಇನ್ನೊಂದ್ಸರಿ ಟ್ರೈ ಮಾಡ್ತೀರಾ? ಎಂದಣ್ಣ ಸೈಕ್ಲಿಂಗ್ ಟ್ರೈ ಮಾಡ್ರಿ. ಅಂದ್ರೆ ಅದು ಇನ್ನೂ ಇಲ್ಲ ನೋಡ್ತಾವ್ರೆ ಬೈಕ್ ಒಂದ್ ಕಡೆ ಬಿದ್ದೋಗ್ಬಿಟ್ಟೆ. ದೊಡ್ಡವರ ಹತ್ತಲ್ಲ ನೋಡ್ತಾವ್ರ ಅವರು. ಹತ್ತ ನೋಡ್ತಾನೆ. ಊರಲ್ಲಿ ಯಾರು ಇಲ್ಲ, ಬೈದ್ರು ಅರ್ಥ ಆಗಲ್ಲ ಗೊತ್ತಾ? ಬೈದ್ರು ಅರ್ಥ ಆಗಲ್ಲ, ದೇಶ ಬರೋದು. ಲೇ ಅವ್ರು ನೋಡಿದ್ರಾಗ ಹತ್ತಲ್ಲ ಅತ್ತಲ್ಲ ಮಾಮ. ಕಾಂತಣ್ಣ ಆಡ್ಬೋದಾ? ಕೇಳಿದ್ದು ಕೇಳು. ಕೇಳೋಣ. ಆಡುವುದು ಆಡು. ಅವಲೇ ಅವ್ರು ಯಾರು ಆಡ್ತಿರ್ಕಂತ ನಾವು ಓದಕ್ರೆ ಪಬ್ಲಿಕ್ಕಿನ. ಅಂದ್ರೆ ಇದು ನಿನ್ನ ಬಾರಿ ನಡೀತದ ಹೆಂಗೋ ಗೊತ್ತಿಲ್ಲ. ಬಾತು ಪ್ಯಾಂಟ್ಗೆ ಎರ್ದೋಗ್ಬಿಡ್ತು ಸರ್ ಅವು. 3 ಬಿಟ್ಟು 100 ದೊಡ್ಡವನಂತೆ ಅಂತ ಜಾತಿ ನಿಂದು. Come on, let's go boys.